ಓವರ್ ನೈಟ್ ಸೋಕ್ ಮಾಡಿರೋಂಥ ಕಾಬೂಲ್ ಕಡಲೆ ಅಥವಾ ಚೋಲೆ ಅದ್ರ ಜೊತೆ ಸ್ವೀಟ್ ಪೊಟ್ಯಾಟೋನ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಒಂದು 4-5 ವಿಷಲ್ ಆಗಲಿ. ಹೆಂಗೆ ಅಂದರೆ ನಾವು ಕಾಬೂಲ್ ಕಡಲೆನ ಮುಟ್ಟಿದ ತಕ್ಷಣ ಈ ಥರ ಕರ್ಗೋಗ್ಬಿಡಬೇಕು. ಸೊ ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳಿ. ಮೊದಲು ಸ್ವಲ್ಪ ಸಿಪ್ಪೆ ರಿಮೂವ್ ಮಾಡಿ ಅದಾದಮೇಲೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ನಿಮಗೆ ಬೇಕು ಅಂದರೆ ಗ್ರೈಂಡ್ ಮಾಡ್ಕೊಬೋದು. ನಾನಿಲ್ಲಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಅದಾದಮೇಲೆ ಕಡಲೆ ಹಿಟ್ಟು, ಸ್ವಲ್ಪ ಪೆಪ್ಪರ್ ಪೌಡರ್, ಸ್ವಲ್ಪ ಜೀರಾ ಪೌಡರ್ ಹಾಕಿ ಆಮೇಲೆ ಸ್ವಲ್ಪ ರವೆ ಟಿಕ್ಕಿ ಶೇಪ್ ಮಾಡಬೇಕಂದ್ರೆ ಸ್ವಲ್ಪ ರವೆ ಹಾಕ್ಕೊಂಡು ನೀಟಾಗಿ ಟಿಕ್ಕಿ ಶೇಪ್ ಮಾಡ್ಕೊಬೇಕು. ಅದಾದಮೇಲೆ ಒಂದು ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕ್ಕೊಡಿ. ಚೆನ್ನಾಗಿ ಲೋ ಫ್ಲೇಮಲ್ಲೇ ಇರಲಿ. ಈ ಥರ ಟಿಕ್ಕಿ ಶೇಪ್ ಮಾಡಿಬಿಟ್ಟು ಈ ಥರ ಎರಡೂ ಕಡೆ ಚೆನ್ನಾಗಿ ಬೇಯಿಸಬೇಕು. ಇದನ್ನೆಲ್ಲ ಲೋ ಫ್ಲೇಮಲ್ಲೇ ಬೇಯಿಸಿ, ಯಾಕಂದರೆ ಆಲ್ರೆಡಿ ನಾವು ಚೋಲೆ ಮತ್ತು ಸ್ವೀಟ್ ಪೊಟ್ಯಾಟೋನ ಬಾಯ್ಲ್ ಮಾಡಿರೋದ್ರಿಂದ ಜಾಸ್ತಿ ಹೀಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಒಂದು ಕಡೆ ಬಾಯ್ಲ್ ಆಗಲಿ, ಇನ್ನೊಂದು ಕಡೆ ಸ್ವಲ್ಪ ತುಪ್ಪ ಸವರಿ ಅದಾದಮೇಲೆ ಫ್ಲಿಪ್ ಮಾಡಿ. ಈ ಥರ ಚೆನ್ನಾಗಿ ಬೇಯಿಸಿ, ಎರಡೂ ಕಡೆ ಚೆನ್ನಾಗಿ ಬೇಯಿಸಬೇಕು. ಸೊ ಇದರಿಂದ ಮಕ್ಕಳಿಗೆ ಹೆಲ್ತಿ ವೆಯ್ಟ್ ಗೇನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಇದನ್ನು ನೀವು ಕರ್ಡ್ ಜೊತೆ ಕೊಡ್ಬೋದು ಅಥವಾ ಹಾಗೆ ಕೊಡ್ಬೋದು. ಕರ್ಡ್ ಇಂಟ್ರೊಡ್ಯೂಸ್ ಮಾಡಿದರೆ ನಾನಿಲ್ಲಿ ನನ್ನ ಮಗುಗೆ ಕರ್ಡ್ ಜೊತೆ ಕೊಡ್ತಾಯಿದ್ದೀನಿ. ಥ್ಯಾಂಕ್ ಯು.